ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ರೆಡಿ ಆಗಿದ್ದೀನಿ, ಶಾಪ್ಗೆ ಹೊರಡಬೇಕು. ಸೊ ಹೋಗಿ 2 ಮಷೀನು ರನ್ ಕೊಟ್ಟು ಚಿನ್ನಮ್ಮನ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದೆ. ಇನ್ನೇನು ಊಟ ಮಾಡಿಕೊಂಡು ಹೊರಡಬೇಕಿತ್ತು, ಟ್ಯಾಬ್ಲೆಟ್ ಮರ್ತುಬಿಟ್ಟಿದ್ದೆ. ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಈ ಟೈಲರ್ಗಳಿಗೆ ಹೆಂಗೆ ಅಂತಂದರೆ ಕೂತು ಬರೀ ಸ್ಟಿಚಿಂಗ್ ಮಾಡೋದು, ವರ್ಕ್ ಮಾಡೋದು ಇದೇ ರೀತಿ ಮಾಡ್ತಾ ಇರೋದ್ರಿಂದ ಸೊ ಬಾಡಿ ಹೀಟ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಏನೇ ರಾಗಿ ಅಂಬ್ಲಿ ಅದು ಇದು ಏನೇ ಕುಡ್ಕೊಂಡ್ರೂ ಸಹ ಬಾಡಿ ಹೀಟ್ ಅಂತೂ ಕಮ್ಮಿ ಆಗೋದಿಲ್ಲ. ಸೊ ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಫುಲ್ಲು ಬಾಯಿ ಏನು ತಿನ್ನೋಕ್ಕೆ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ವಾಶ್ರೂಮ್ಗೆ ಹೋಗೋಕ್ಕಾಗ್ತಿಲ್ಲ, ಆ ಥರ ಒಂಥರ ಫುಲ್ಲು ಬಾಡಿ ಫುಲ್ ಹೀಟು. ನಾನು ಅದನ್ನು ಅಬ್ಸರ್ವೇ ಮಾಡಿಲ್ಲ ಹೇಳಬೇಕಂತಂದರೆ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗಿದೆ ಇದು ಬಾಡಿ ಹೀಟಿಂದ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು. ನನಗೆ ಶಾಕು, ಈ ಥರ ಎಲ್ಲ ಆಗುತ್ತಾ ಬಾಡಿ ಹೀಟು ಅಂತ ಹೇಳ್ಬಿಟ್ಟು. ಸೊ ನೆನೆಸ್ಕೊಂಡು ಆಮೇಲೆ ಟ್ಯಾಬ್ಲೆಟ್ ತೊಗೊಂಡೋಗೋಣ ಅಂತ ಬಂದೆ. ಬಟ್ ಇಲ್ಲಿ ನಮಗೆ ನಿಯರ್ ಬೈ ಒಂದು ಲೇಡಿ ಡಾಕ್ಟ್ರ್ ಇದ್ದಾರೆ. ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಹೇಳಬೇಕಂದ್ರೆ. ಪ್ರತಿಯೊಂದು ಸಣ್ಣ ಪುಟ್ಟ ನಾನು ತಲೆನೋವು ಎಕ್ಸ್ಟ್ರೀಮ್, ಇದು ಏನದು ಮೈಗ್ರೇನ್ ಅಂತ ಹೇಳಿದರು ಒಂದ್ಸಲಿ ಆಲ್ರೆಡಿ ಬೇರೆ ಕಡೆ ತೋರಿಸಿದಾಗ. ನಾರಾಯಣ ಹಾಸ್ಪಿಟಲ್ನೂ ಸಹ ತುಂಬ ಹೆವಿ ತಲೆನೋವು ಬರೋದಕ್ಕೆ ನಾನು ನಾರಾಯಣ ಹಾಸ್ಪಿಟಲ್ಗೆ ಹೋದಾಗೂ ಅಲ್ಲೂ ಸಹ ಮೆನ್ಷನ್ ಮಾಡಿದ್ದಾರೆ, ಇದು ಒಂಥರ ಮೈನರ್ ರೀತಿ ಬರುತ್ತೆ ಅಂತ. ಇದು ಏನಂದರೆ ಮೈಗ್ರೈನ್ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ರೋಡ್ ಸೈಡು ಡೋರ್ ಓಪನ್ ಮಾಡಿದ್ದೀನಿ, ಫುಲ್ಲು ಹೆವಿ ಸೌಂಡ್ ಬರ್ತಾಯಿದೆ, ಅದನ್ನು ಇಗ್ನೋರ್ ಮಾಡಿ. ಸೊ ಎಷ್ಟು ಟ್ಯಾಬ್ಲೆಟು 10 ಡೇಸಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹಾಗೆ ಈ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸ್ವಲ್ಪ ಏನದು ಹೊಟ್ಟೆ ತೊಳಸ್ದಂಗೆ ಆಗೋದು, ಹಾಗೆ ಸ್ವಲ್ಪ ಫೀವರ್ ಥರ ಅನಿಸುತ್ತೆ. ಹಾಗೆ ಜ್ವರದ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ, ಸಿರಪ್ ಕೊಟ್ಟಿದ್ದಾರೆ. ಸೊ ಇಷ್ಟು ಓವರ್ ಹೀಟ್ ಆಗೋವರೆಗೂ ನೀವು ಅದನ್ನು ಹೆಂಗೆ ತಡ್ಕೊಂಡ್ರಿ ಅಂತ ಅವರೇ ಕೇಳಿದ್ರು. ಬಟ್ ಟ್ಯಾಬ್ಲೆಟ್ ನೆನೆಸ್ಕೊಂಡು ಮತ್ತೆ ಓಡಿ ಬಂದೆ ನಾನು, ತೊಗೊಂಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು. 3 ಟೈಮ್ಸ್ ಕೊಟ್ಟಿದ್ದಾರೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 2 ಟೈಮ್ಸ್ ಕೊಟ್ಟಿದ್ದಾರೆ. ಮತ್ತು ಏನದು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀನಿ. ಬಟ್ ಅದು ಏನಾಗ್ಬಿಟ್ಟೈತೆ ಅಂತಂದರೆ ಹೊಟ್ಟೆಲಿ ಫುಲ್ಲು ಹುಣ್ಣು ಥರ ಆಗಿಬಿಟ್ಟು ಏನೇ ಖಾರ ತಿಂದ್ರೂ ಸಹ ಅದು ಅಡ್ಜಸ್ಟೇ ಆಗ್ತಾಯಿಲ್ಲ, ಊಟನೇ ಅಡ್ಜಸ್ಟ್ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟು ಫುಲ್ ಹೆವಿ ಬಾಡಿ ಫುಲ್ ಹೆವಿ ಹೀಟು ಎಕ್ಸ್ಟ್ರೀಮ್ ಆಗಿಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ ಅದು. ಸೊ ಮತ್ತೆ ಟ್ಯಾಬ್ಲೆಟು ಅದು ಇದು ಅಂತ ಕೊಟ್ಟರು. ಸೊ ನಾನು ಇವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮದುವೆ ಆದಮೇಲೆ ಫುಡ್ ಆಗಲಿ, ನಿಮ್ಮ ಲೈಫ್ ಸ್ಟೈಲ್ ಆಗಲಿ ತುಂಬಾ ಪ್ಲಾನಿಂಗ್ ಮಾಡಿಕೊಂಡು ಕಂಟ್ರೋಲಾಗೆ ಇಟ್ಕೊಳ್ಳಿ. ನಿಜವಾಗ್ಲೂ ಸಹ ನಾನಾದ್ರೂ ಸಹ ಅಷ್ಟೇ. ನನ್ನ ಬುದ್ಧಿ ಎಲ್ಲೋಗಿತ್ತು, ನನಗೆ ಇದೆಲ್ಲನೂ ಸಹ ಏನೂ ಗೊತ್ತೇ ಇಲ್ಲ. ನಾವೇನಿಗೆ ಪ್ಲಾನಿಂಗ್ ಮಾಡ್ಕೊಂಡ್ವಿ ಅದು ಬೇರೆ ವಿಚಾರ ಹೇಳಬೇಕು ಅಂತಂದರೆ. ಬಟ್ ನಂದು ಪ್ರೆಗ್ನೆನ್ಸಿ ಮುಗಿದು ಪೋಸ್ಟ್ಮಾರ್ಟಮ್ ಟೈಮಲ್ಲಿ ಇದೆಯಲ್ಲ, ಆವಾಗಂತೂ ತುಂಬಾ ಕೇರ್ಫುಲ್ಲಾಗಿರಬೇಕು ಹೇಳಬೇಕಂತಂದರೆ. ನಮ್ದು ಹೆಂಗೆ ಮುಗ್ದು ಹೋಯಿತು, ಅದಾದಮೇಲೆ ನಾವು ಹೆಂಗೆ ಫುಡ್ ತೊಗೊಳ್ತೀವಿ, ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಯಾವುದೂ ಸಹ ಫಾಲೋ ಮಾಡದೇ ಇರೋ ನಾನು 45 kg ಇದ್ದೋಳು, ಇವಾಗ 63 kg ಆಗಿದ್ದೀನಿ. ಸೊ ಇನ್ಮೇಲಿಂದನಾದ್ರೂ ಸಹ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು. ಇಲ್ಲ ಅಂತಂದರೆ ಒಂದು ಆಸ್ಪತ್ರೆಗೂ ಹೋಗ್ತಿರೋ, ವರ್ಷಕ್ಕೆ ಒಂದ್ಸಲೂ ಸಹ ಜ್ವರ ಬರ್ತಿರಲಿಲ್ಲ, ಕೆಮ್ಮು ನೆಗಡಿ ಆಗ್ತಿರ್ಲಿಲ್ಲ, ಹಾಗೆ ಇದ್ದೋಳು. ಮದುವೆ ಆಗಿ ಡೆಲಿವರಿ ಆದಮೇಲೆ ಯಾವಾಗ ನೋಡಿದ್ರು ಆ ನೋವು, ಈ ನೋವು, ತಲೆನೋವು, ಮೈಕೈ ನೋವು. ಬಟ್ ಕೆಲಸ ಮಾಡ್ತೀನಿ, ಮೈಕೈ ನೋವು ಬರುತ್ತೆ, ಓಕೆ. ಈ ತಲೆನೋವು ಇಲ್ದು ಬಲ್ದಿರ ಏನೋ ಒಂಥರ ನಾವು ಮಗು ಆದಮೇಲಿರೋ ಬಾಡಿ ಲೈಫ್ ಸ್ಟೈಲ್ಗೂ ಮದುವೆ ಆದಮೇಲೆ ಮಗು ಆದಮೇಲೆ ಬರೋ ಬಾಡಿ ಲೈಫ್ ಸ್ಟೈಲ್ಗೂ ತುಂಬಾ ಡಿಫ್ರೆಂಟ್ ಇದೆ. ನನಗಂತೂ ಒಂದೊಂದ್ಸಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಇಷ್ಟೆಲ್ಲ ಯೋಚನೆ ಆವಾಗಲೇ ಏನೂ ಬರಲಿಲ್ಲ ನನಗೆ ಅನ್ನೋ ಥರ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಸೊ ಇವಾಗಲಿಂದ ಇನ್ಮೇಲಿಂದನಾದ್ರೂ ಸಹ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು. ಸೊ ನನ್ನ ಕೆಲಸ ಒಂದು ಬಿಸ್ನೆಸ್ಸು ಸಪ್ರೇಟ್ ಬಿಡಿ, ಅದು ನಂದು ಹೇಳಬೇಕಂತಂದರೆ ನಾನೊಂದು ಕನಸು ಅದು ಹೇಳಬೇಕಂತಂದರೆ ಆ ಥರ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ನಾನು ಮದುವೆ ಆದಮೇಲೆ ಈ ಥರ ಮಾಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಬಟ್ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ನಮ್ಮ ಮನೆಯಲ್ಲಿ ಗುಂಡ್ಪಿಂಡ ಕುಡ್ಕಿದ್ರೂ ಈ ಥರ ಪಾರ್ಟ್ನರ್ ಸಿಗ್ತಾಯಿದ್ರೋ ಇಲ್ವೋ ಅಂತ ನಿಜವಾಗ್ಲೂ ಸಹ ಗೊತ್ತಿರಲಿಲ್ಲ. ಸೊ ಇನ್ನೊಂದು ಮಾತು ಏನು ಹೇಳಬೇಕು ಅಂತಂದರೆ, ಸೊ ನಿಮ್ಮದು ಪಾಸ್ಟು, ನಿಮ್ಮ ಹಿಂದಿಂದು
ನಿಮ್ಮ ಲೈಫಲ್ಲಿ ಯಾರು ಬಂದಿರ್ತಾರೆ, ಯಾರು ಹೋಗಿರ್ತಾರೆ. ಸೊ ಪಾಸ್ಟ್ ಈಸ್ ಪಾಸ್ಟ್, ಪ್ರೆಸೆಂಟ್ ಈಸ್ ಪ್ರೆಸೆಂಟ್. ಸೊ ಪಾಸ್ಟಲ್ಲಿ ಏನಾಗಿತ್ತು, ನಿಮ್ಮ ಲೈಫಲ್ಲಿ ಯಾರು ಬಂದಿದ್ರು, ಯಾರು ಹೋಗಿದ್ರು ಎಲ್ಲನೂ ಸಹ ಒಂದು ಸೈಡಿಗೆ ಇಟ್ಬಿಟ್ಟು ಅದನ್ನು ಒಂದು ಮುಗಿದೋದ ಕತೆ. ಯಾರು ಬಂದೋದ್ರು, ಯಾರು ಬಂದಿಲ್ಲ, ಎಲ್ರಿಗೂ ಸಹ ಅವರು ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಸೊ ಎಲ್ಲೇ ಇದ್ರೂ ಸಹ ಚೆನ್ನಾಗಿರಲಿ. ಸೊ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಎಲ್ರಿಗೂ ಸಹ ಸಾರಿ ಹೇಳ್ಕೊಳ್ತಾ ನೆಕ್ಸ್ಟ್ ಪಾಸ್ಟ್ ಮುಗಿದೋದ ಕತೆನ ಮರೆತು ಮುಂದೆ ಏನು ಪ್ರೆಸೆಂಟ್ ಲೈಫ್ ಏನಿದೆ ಅದಕ್ಕೆ ಥ್ಯಾಂಕ್ಫುಲ್ ಹೇಳ್ತಾ, ನಿಮ್ಮ ಪಾರ್ಟ್ನರ್ಸ್ ಯಾರು ನಿಮ್ಮ ಲೈಫಲ್ಲಿ ಪ್ರೆಸೆಂಟ್ ಇದ್ದಾರೋ ಅವ್ರಿಗೆಲ್ರಿಗೂ ಥ್ಯಾಂಕ್ಫುಲ್ ಆಗಿ ಹೇಳಿಬಿಟ್ಟು ನೀವು ಆರಾಮಾಗಿ ಅವ್ರ ಜೊತೆ ಲೈಫ್ನ ಲೀಡ್ ಮಾಡಿ. ಸೊ ಯಾರದೇ ತಪ್ಪಾಗಿರಲಿ, ಸರಿಯಾಗಿರಲಿ, ಸೊ ಅದನ್ನು ನೀವೇನಾದರೂ ಸಾರಿ ಹೇಳೋಂಗಿದ್ರೆ ಅವ್ರಿಗೂ ಸಹ ಸಾರಿ ಹೇಳಿಬಿಟ್ಟು ನಿಮ್ಮ ಪ್ರೆಸೆಂಟ್ ಲೈಫ್ನ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ರನ್ ಮಾಡಿ. ಯಾಕೆಂತಂದರೆ ಯಾವಾಗ ಇರ್ತೀವೋ ಯಾವಾಗ ಇರಲ್ವೋ, ಈ ಕ್ಷಣ ಇವಾಗ ಇದ್ದೋಳು ನಾನು ಇವಾಗ ನೆಕ್ಸ್ಟ್ ಇವಾಗ ಹೆಂಗಿದೆ ಅಂತಂದರೆ ಪ್ರಪಂಚ ಯಾವಾಗ ಯಾವ ಕಾಯಿಲೆ, ಯಾವ ಕೊರೋನಾ ಅದು ಇದು ಬಂದು ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಇದರಲ್ಲಿದೆ. ಇವಾಗ ಇದ್ದವ್ರು ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡ್ಕೊಂಡಿದ್ರು ಅಂತಂದ್ರೂ ಸಹ ಬೆಳಗ್ಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅಟ್ ಪ್ರೆಸೆಂಟ್ ಲೈಫ್ ಹೆಂಗಿದೆ ತುಂಬ ಚೆನ್ನಾಗಿ ನಗ್ನಗ್ತಾ ಬ್ಯೂಟಿಫುಲ್ಲಾಗಿ ಲೈಫ್ನ ರನ್ ಮಾಡಿ. ಅಟ್ ಪ್ರೆಸೆಂಟ್ ಲೈಫು ಪಾಸ್ಟ್ ಈಸ್ ಪಾಸ್ಟ್, ಮುಗಿದೋದ ಕತೆ ಬಿಟ್ಬಿಡಿ, ಅದು ಒಂದು ಸಪ್ರೇಟು. ಬಟ್ ಇವಾಗ ಇರೋರಿಗೆ ಚೆನ್ನಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಅವ್ರ ಜೊತೆ ಲೈಫ್ನ ಲೀಡ್ ಮಾಡಿ, ಓಕೆನಾ. ಸೊ ಯಾಕೋ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಸೊ ಇನ್ನು ಟ್ಯಾಬ್ಲೆಟ್ ತೊಗೊಬೇಕು, ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಹೋಗಬೇಕು. ನನ್ನ 2 ಮಷಿನ್ಗಳು ಸಹ ರನ್ ಆಗ್ತಾ ಇದ್ದಾವೆ. ಮಷಿನ್ನಲ್ಲಿರೋದು ದಾರ ಕಟ್ ಆಗದೇ ಇದ್ದರೆ ಸಾಕು, ಕಟ್ ಆಗಿಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ರನ್ ಆಗ್ತಾ ಇದ್ದರೆ ಸ್ಪೀಡ್ ಕಮ್ಮಿನೇ ಇಟ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಯಾಕಂದರೆ ಕೆಲವೊಂದು ಬೇರೆ ಬ್ರ್ಯಾಂಡ್ ಥ್ರೆಡ್ಗಳು ಸಿಕ್ಕಿದಾವೆ. ಅಂದರೆ ರಾಯಲ್ ಬ್ರ್ಯಾಂಡ್ ಸಿಕ್ಕಿಲ್ಲ ನಮಗೆ. ಎಮರ್ಜೆನ್ಸಿ ಬೇಕು, 1, 2, 3 ಆರ್ಡ್ರ್ ಮಾಡೋಕ್ಕಾಗಲ್ಲ. ಅಲ್ಲಿ ಒಂದು ಲೀಸ್ಟ್ ಬರೆದಿಟ್ಟಿದ್ದೀನಿ, ಅಷ್ಟನ್ನು ಸಹ ಆರ್ಡ್ರ್ ಮಾಡಬೇಕು. ಇವಾಗ ಏನಿಲ್ಲ ಅಂತಂದರೆ ಒಂದು 8,000 to 10,000 ಬರೀ ದಾರಕ್ಕೆ ಹೋಗ್ಬಿಡುತ್ತೆ ಇವಾಗ. ಸೊ ಅದಕ್ಕೋಸ್ಕರ ಇನ್ನೊಂದಷ್ಟು ಒಂದೇ ಸಲ ಆರ್ಡ್ರ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಯಾವ್ದು ಖಾಲಿ ಆಗ್ತಿದ್ದೆ ಅದು ನಂಬರ್ನ ಬರೆದು ಇಟ್ಕೊತಾ ಇದ್ದೀನಿ. ಸೊ ಅದನ್ನು ಒಂದಷ್ಟು ಲೀಸ್ಟ್ ಮಾಡಿದ್ದೀನಿ. ಇನ್ನೊಂದು ತಿಂಗಳು ಹಂಗೆ ಸರ್ವೈವ್ ಆಗಿಬಿಟ್ಟು ಆಮೇಲೆ ಬೇಕಿರೋ ಒಂದಷ್ಟು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಇದೇ ವಿಡಿಯೋದಲ್ಲಿನೇ ಕೆಲವೊಬ್ಬರು ಹಿಂದಿನ ವಿಡಿಯೋದಾಗೆ ಕಮೆಂಟ್ ಮಾಡಿದ್ದೀರಾ, ಯಾವ ಥ್ರೆಡ್ ಯೂಸ್ ಮಾಡ್ತೀರಾ, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ, ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿನೇ ಎಲ್ಲನೂ ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ಅದರದ್ದು ಪ್ರಕಾರ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಕನ್ಸಿಸ್ಟೆನ್ಸಿ ಅಂತೂ ಇಲ್ಲ ನನ್ನ ವಿಡಿಯೋಗೆ. ಇವಾಗ ಏನಾದರೂ ಎಮರ್ಜೆನ್ಸಿ ಏನಾದರೂ ಆರ್ಡ್ರ್ ಬಂತಂದರೆ ನನ್ನ ವಿಡಿಯೋ ಸ್ಟಾಪ್ ಆಗಿಬಿಡುತ್ತೆ. ಮತ್ತು ನಾನು ಒಂದು 80% ಫ್ರೀ ಆದರೆ ಒಂದು 20% ನಾನು ಎಫರ್ಟ್ ಹಾಕಿ ವಿಡಿಯೋ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ಅದನ್ನು ಸಹ ಮಾಡೋಕ್ಕಾಗಲ್ಲ. ಇನ್ನು ಬಿಟ್ಬಿಡ್ತೀನಿ, ಫ್ರೀ ಆಗೋವರೆಗೂ ವಿಡಿಯೋನ ಮಾಡೋಕ್ಕಾಗಲ್ಲ. ಹಿಂದೆ 15ರಿಂದ 20 ದಿನದವರೆಗೂ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ, ಅಪ್ಲೋಡು ಮಾಡಿಲ್ಲ. ಎಷ್ಟು ಬ್ಲೌಸು ಎಂತೆಂಥ ಡಿಸೈನ್ಗಳು ಹೋಗಿದ್ದಾವೆ ಗೊತ್ತಾ. ಸೊ ಆ ಥರ ಇರುತ್ತೆ. ಏನಾದರೂ ನೀವು ವರ್ಕ್ನ ಆರ್ಡ್ರ್ ಕೊಡಬೇಕು ಅಂತಂದರೆ ಕೆಳಗಡೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿದ್ದೀನಿ. ಅದೇ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನೀವು ಆರ್ಡ್ರನ್ನು ಸಹ ಪ್ಲೇಸ್ ಮಾಡ್ಬೋದು. ಪೋಸ್ಟು ಮತ್ತು ಕೊರಿಯರು ಎರಡೂ ಕೂಡ ಅವೈಲಬಲ್. ಅಂದರೆ ಕೆಲವೊಂದು ಕಡೆ ಕೊರಿಯರ್ ಅವೈಲಬಲ್ ಇರಲ್ಲ, ಸಿಟಿಯಿಂದ ಸ್ವಲ್ಪ ದೂರ ಇರ್ತಾರೆ, ಅಂಥವ್ರಿಗೆ ಪೋಸ್ಟ್ ಅಂತ ಅವೈಲಬಲ್ ಇದ್ದೇ ಇರುತ್ತೆ. ಅಂಥವ್ರು ನೀವು ಪೋಸ್ಟ್ನ ಫೆಸಿಲಿಟೀಸ್ ತೊಗೊಳ್ಬೋದು. ಎರಡೂ ಕೂಡ ಅವೈಲಬಲ್ ಇದೆ. ಯಾರು ಬೇಕಾದ್ರೂ ಸಹ ನೀವು ಆರ್ಡ್ರನ್ನ ಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ನಾನು ಶಾಪ್ಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಬಂದೆ, ನಾನು ಹೇಳಿದ್ದೆ ಅಲ್ವಾ ರನ್ ಕೊಟ್ಟು ಹೋಗಿದ್ದೆ ಅಂತ ಹೇಳಿಬಿಟ್ಟು. ಸೊ ದಾರ ಕಟ್ಟಾಗಿಬಿಟ್ಟಿತ್ತು, ಇನ್ನು 10 ನಿಮಿಷ ಇದೆ. ಜರಿ ಏನಾಗಿದೆ, ದಾರ ಕಟ್ಟಾಗಿಬಿಟ್ಟಿದೆ. ಸೊ ಡಿಸೈನು ಈ ಥರ. ಸೊ ಇದು ಫ್ರಂಟ್ ಟು ಬ್ಯಾಕು ಸ್ಲೀವ್ಸಲ್ಲಿ ಬುಟ್ಟ ಹೇಳಿದ್ದಾರೆ. ಜಸ್ಟ್ 450 ರೂಪೀಸ್ಗೆ ಹೇಳಿರೋ ಅಂಥದ್ದು. ಸೊ ಇದು ಇನ್ನು 10 ನಿಮಿಷ ಇದೆ, ಕಂಪ್ಲೀಟ್ ಆಯಿತು. ಸ್ಯಾರಿ ಬಂದ್ಬಿಟ್ಟು ಇದೇ ಸ್ಯಾರಿ. ಹಾಗೆ ಇದು ನಾನು ನಿನ್ನೆ ಹಾಕಿದ್ದು. ಬಟ್ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಸ್ಲೀವ್ಸ್ನ ಪೆಂಡಿಂಗ್ ಇಟ್ಬಿಟ್ಟು, ಸ್ಲೀವ್ಸ್ ಸ್ವಲ್ಪ ಆಲ್ಟ್ರೇಷನ್ ಇದೆ. ಅಂದರೆ ಬಾರ್ಡರ್ ಲೈನ್ಗೆ ಈ ಥರ ಚಿಕ್ಕ ಬುಟ್ಟ ಕೊಟ್ಟಿದ್ದಾರೆ. ಬಟ್ ಅಷ್ಟು ಚಿಕ್ಕ ಬುಟ್ಟ ಬೇಡ, ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಆಲ್ಟ್ರೇಷನ್ ಮಾಡಬೇಕಿತ್ತು. ಸೊ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ನವೀನವ್ರು ಬರೋವರೆಗೂ ವೆಯ್ಟ್ ಮಾಡಿದೆ. ಸೊ ಅವ್ರು ರೆಡಿ ಮಾಡಿ ಕೊಟ್ಬಿಟ್ಟು ಹೋದರು. ಸೊ ಇದು ಬಂದ್ಬಿಟ್ಟು ಟೆಂಪಲ್ ಡಿಸೈನು.
ಇದು ಫಿನಿಶ್ ಆದಮೇಲೆ ತೋರಿಸ್ತೀನಿ. ಸ್ಟೋನೆಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಹೇಳಬೇಕಂತಂದರೆ. ಬಟ್ ಲೈಟ್ ಕಲರ್ ಇರೋದ್ರಿಂದ ಡೈರೆಕ್ಟ್ ನೋಡೋಕೆ ಹೈಲೈಟ್ ಆಗುತ್ತೆ. ಇದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ ಗೈಸ್. ನಮ್ಮದು ಅಷ್ಟೊಂದು ಫುಲ್ಲು ಹೈ ಕ್ವಾಲಿಟಿ ಮೊಬೈಲ್ ಏನಲ್ಲ, ಸಿಂಪಲ್ ನಾರ್ಮಲಾಗಿ ಆ್ಯಂಡ್ರಾಯ್ಡ್ ಫೋನ್ ಅಷ್ಟೇ. ಸೊ ಅದರಲ್ಲ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಸೊ ಇದು ಫ್ರಂಟು, ಲೈಟು ಪಿಸ್ತಾ ಗ್ರೀನ್ ಕಲರ್ ಅನಿಸುತ್ತೆ. ಇದು ಈ ಥರ ವರ್ಕ್ ಬಂದಿದೆ. ಸೊ ಸ್ಲೀವ್ಸಿಗೆ ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದು, ಬಟ್ ಆಲ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಅವರು ಯಾವ ಫೋಲ್ಡ್ರಿಗೆ ಸೇವ್ ಮಾಡಿದ್ದಾರೆ ಅಂತ ನನಗೆ ಹೇಳಿ ಹೋಗಿಲ್ಲ. ಅದು ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ. ನಂಬರು ಅವರು T1 ಅಂತ ಹೇಳ್ತಾರೆ ಒಂದ್ಸಲಿ, T2 ಅಂತ ಒಂದ್ಸಲಿ ಹೇಳ್ತಾ ಇದ್ದಾರೆ. ಎಡಿಟ್ ಮಾಡಿರೋದೇ ಇಲ್ಲ ಇದರಲ್ಲಿ. SCS ಡಿಸೈನ್ ನೋಡಿ. ಅವರು ಇದರಲ್ಲಿ ಬಂದ್ಬಿಟ್ಟು ಸೇವ್ ಮಾಡಿರೋದು, ನನಗೆ ಹೇಳ್ತಾ ಇರೋದು ಬೇರೆ ಫೋಲ್ಡರು. ನಾನು ಅದರಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ಸೊ ಈ ಥರ ಏನಾದರೂ ಆಲ್ಟ್ರೇಷನ್ ಇದ್ದರೆ ಕಳಿಸ್ಕೊಡಿ, ಅವರು ಮಾಡಿ ಕೊಡ್ತಾರೆ. ಅದನ್ನು ಸಹ ತಗೊಳ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ. ಆಲ್ಟ್ರೇಷನ್ ಅಂದರೆ ಈ ಥರ ಬಾರ್ಡರ್ ಲೈನ್ ಇರುತ್ತೆ, ಈ ಥರ ಬುಟ್ಟ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ, ಹಾಗೆಯೇ ಸೆಂಟ್ರ್ ಬುಟ್ಟ ಕೂರಿಸ್ಕೊಳ್ಬೇಕಿತ್ತು ಅಂತಂದ್ರೂ ಸಹ ನೀವು ಆ ಥರ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಸೊ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ದೇನೇ ಇದ್ರೂ ಸಹ ನವೀನ್ ಅವ್ರ ಹತ್ರನೇ ಮಾತಾಡ್ಕೊಬೇಕು. ನಾನೇನು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೇ ಮಷೀನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿರ್ತೀನಿ, ನೀವು ಅದರಲ್ಲೇ ತೊಗೊಳ್ಬೋದು. ಅವ್ರಿಗೆ ಕಳಿಸ್ಕೊಟ್ರೆ ನಿಮಗೆ ಎಡಿಟ್ ಮಾಡಿ ಕೊಡ್ತಾರೆ. ಸೊ ಕಲರ್ ಕಾಂಬಿನೇಷನ್ ಮಾಡಬೇಕಾದ್ರೂ ಅಷ್ಟೇ ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ ಕಲರ್ನೂ ಸಹ ಒಂದರಲ್ಲೇ ತೊಗೊಂಡ್ಬಿಟ್ಟು ಆಮೇಲೆ ನೀವು ಯಾವ್ಯಾವ ಥ್ರೆಡ್ಡಿಗೆ ಯಾವ್ಯಾವ ನೀಡಲ್ಗೆ ಹಾಕಿದ್ದೀರಾ ಅಂತ, ಇದು ನಿಮ್ಮ ಸ್ಯಾರಿ ಕಲರ್ದು ಯಾವ್ಯಾವ ನೀಡಲ್ಗೆ ಹಾಕಿದ್ದೀರಾ ಅಂತ ನೋಡಿಕೊಂಡು ನೀವು ಕಲರ್ ಕಾಂಬಿನೇಷನ್ನ ಕೊಟ್ಕೊಬೇಕಾಗುತ್ತೆ. ಡಿಸೈನ್ ಯಾವ ಥರ ಇದೆ, ಎಲ್ಲೆಲ್ಲಿ ಏನೇನು ಯಾವ್ಯಾವ ಕಲರ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಕೊಟ್ಕೊಬೇಕಾಗತ್ತೆ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಸೊ ಇಷ್ಟೇ ಕಲರ್ ಕಾಂಬಿನೇಷನ್ನು, ಎಲ್ಲ ಒಂದೇ ಕಲರ್ನೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಯಾವ್ಯಾವ ನೀಡಲ್ಗೆ, ಅಂದರೆ ನಾನು 7 ಮತ್ತು 9 ಅಷ್ಟೇ ಯೂಸ್ ಮಾಡ್ತಾ ಇರೋದು, ಆ ನೀಡಲ್ದು ಮಾತ್ರ ನೀವು ಕಲರ್ನ ತೊಗೊಳ್ಬೇಕಾಗತ್ತೆ ಅಷ್ಟೇ. ಸೊ 9ಕ್ಕೆ ನಾನು ಲೈಟ್ ಲ್ಯಾವೆಂಡರ್ ಕಲರ್ದು ಜರಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು 7ನೇ ನೀಡಲ್ಗೆ ಬಂದುಬಿಟ್ಟು ನಾನು ಸ್ಯಾರಿ ಕಲರ್ನ ಹಾಕಿದ್ದೀನಿ. ಸೊ ಇಷ್ಟೇ, ಇನ್ನೆಂಥದ್ದು ಇಲ್ಲ. ಸೊ ಇನ್ನು ಇವಾಗ ಸೆಟ್ ಮಾಡಿಬಿಟ್ಟು ರನ್ ಕೊಡಬೇಕು ಅಷ್ಟೇ. ಸೊ ಮಷೀನು ಆಫ್ ಆ್ಯಂಡ್ ಆನ್ ಮಾಡಿದ್ದೀರಂತಂದರೆ ನೀವು ಇದನ್ನು ಕೊಟ್ಕೊಳ್ಲೇಬೇಕು. ಸೊ ನಾನು ಆಫ್ ಆ್ಯಂಡ್ ಆನ್ ಏನೂ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಡೈರೆಕ್ಟಾಗಿ ತೊಗೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಹೀಗೆ ರನ್ ಆಗುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಡಿಸೈನ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಇದು ಟೆಂಪಲ್ ಡಿಸೈನು ಈ ಥರ ಬರುತ್ತೆ. ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಥ್ರೆಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ಬಿಟ್ಟು ಒಬ್ಬರು ಕಂಟಿನ್ಯೂ ಆಗಿ ಕಮೆಂಟ್ ಹಾಕ್ತಾನೆ ಇದ್ದಾರೆ, ಯಾವ ಥ್ರೆಡ್ ಯೂಸ್ ಮಾಡಬೇಕು, ಯಾವ ಥ್ರೆಡ್ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಒಂದು ಮಷಿನ್ ರನ್ ಮಾಡಿಬಿಟ್ಟು ಇನ್ನೊಂದು ಮಷಿನ್ ರನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ರನ್ ಕೊಡಬೇಕು. ಅರ್ಧ ಡಿಸೈನ್ ಹಾಗೆ ಸ್ಟಾಪ್ ಮಾಡಿದ್ದೀನಿ. ಈ ವಿಡಿಯೋ ಕಂಟಿನ್ಯೂ ಎಂಡ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಥ್ರೆಡ್ ಬಂದುಬಿಟ್ಟು 550 ಈ ಮಷಿನ್ಗಾಗಲಿ 450 ಈ ಮಷಿನ್ಗಾಗಲಿ ಬಿಗ್ ಮಷಿನ್ಗಾಗಲಿ ಎಲ್ಲ ಮಷಿನ್ಗಳಿಗೂ ಸಹ ಒಂದೇ ಬ್ರ್ಯಾಂಡ್ ಥ್ರೆಡ್ನೂ ಸಹ ಯೂಸ್ ಮಾಡ್ಬೋದು. ಸೊ ನಾನು ಪರ್ಸನಲಿ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ರಾಯಲ್ ಬ್ರ್ಯಾಂಡ್ ಥ್ರೆಡ್ನ ಯೂಸ್ ಮಾಡ್ತಾ ಇರೋದು. ಇದು ನಂಬರ್ ಲೇಬಲ್ ಹೋಗ್ಬಿಟ್ಟಿದೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ರಾಯಲ್ ಬ್ರ್ಯಾಂಡ್ ಥ್ರೆಡ್ಡು. ಇದು ಸ್ವಲ್ಪ ದಪ್ಪ ಹೊಸದಿದ್ರೆ ಸ್ವಲ್ಪ ದೊಡ್ಡ ಕೋನೆ ಬರುತ್ತೆ. ಇದು ಹೇಳಬೇಕಂತಂದರೆ ಇದನ್ನು ಎಲ್ಲ ಥರದಂತಹ ಎಂಬ್ರಾಯ್ಡರಿ ಮಷಿನ್ಗಳಿಗೂ ಸಹ ಇದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಏನಂತಂದರೆ ಇದರಲ್ಲೇ ಪಿಕಾಸೋ ಬ್ರ್ಯಾಂಡ್ ಬರುತ್ತೆ, ವಿಸ್ಕಾಸ್ ಬ್ರ್ಯಾಂಡ್ ಬರುತ್ತೆ. ವಿಸ್ಕಾಸ್ ಬ್ರ್ಯಾಂಡು ನಾವು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ತುಂಬ ಸ್ಮೂತ್ ಇರುತ್ತೆ, ಕಟ್ಟಾಗಿಬಿಡುತ್ತೆ. ಏನಂತಂದರೆ ಇದು ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ ಹೇಳಬೇಕಂತಂದರೆ ಇದು ಶೈನಿಂಗ್ ಕೂಡ ಜಾಸ್ತಿ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಬೇಗ ಕಟ್ಟಾಗಲ್ಲ ಹೇಳಬೇಕು ಅಂತಂದರೆ. ನೀವು 550 ಮಷಿನ್ಗಾಗಿರ್ಬೋದು 450 ಮಷಿನ್ಗಾಗಿರ್ಬೋದು ಬೇಗ ಕಟ್ಟಾಗಲ್ಲ, ಚೆನ್ನಾಗೂ ಸಹ ರನ್ ಆಗುತ್ತೆ. ಇನ್ನು ವಿಸ್ಕಾಸ್ ಥ್ರೆಡ್ ಬಂತು ಅಂತಂತಂದರೆ
ಅದು ತುಂಬಾ ಸ್ಮೂತಾಗಿರುತ್ತೆ. ಹಿಂಗೆ ಅಂದ ತಕ್ಷಣ ಹಂಗೆ ದಾರ ಥರ ಕಟ್ ಆಗ್ತಾ ಇರುತ್ತೆ. ಅಂದರೆ ಇದು ನಾರ್ಮಲಿ ಕುಚ್ಚು ಕಟ್ಟೋಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ, ಆ ಥರ ದಾರ ಕಟ್ ಆಗ್ತಾ ಇರುತ್ತೆ. ಇದಕ್ಕಿಂತ ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಇದಕ್ಕಿಂತ ಒಂಚೂರು ದಪ್ಪ ಎಳೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಎಲ್ಲ ಇದೇನು ಪಿಕಾಸೋ ಬ್ರ್ಯಾಂಡ್ ಅಂತಂದರೆ ಸ್ವಲ್ಪ ಸಣ್ಣ ಕೋನ್ ಬರುತ್ತೆ ಅಷ್ಟೇ. ಬಟ್ ಅದನ್ನು ಸಹ ಅಷ್ಟೇ ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ಡು ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಪಿಕಾಸೋ ಥ್ರೆಡ್ಡು ಹಾಗೆ ರಾಯಲ್ ಬ್ರ್ಯಾಂಡಿದ್ದು ಥ್ರೆಡ್ಡು. ಪಿಕಾಸೋನು ಸಹ ಸೇಮ್ ಥಿಕ್ನೆಸ್ ಇರುತ್ತೆ, ಸೇಮ್ ಕ್ವಾಲಿಟಿ ಇರುತ್ತೆ, ಬಟ್ ಲೇಬಲ್ ಮಾತ್ರ ಚೇಂಜು. ಹಾಗೆ ಇದಕ್ಕಿಂತ ಸ್ವಲ್ಪ ಸಣ್ಣ ಕೋನ್ ಬರುತ್ತೆ. ಸೊ ಈ ಥರ ಕೋನ್ ಬರುತ್ತೆ. ಇದು ಆಲ್ರೆಡಿ ಯೂಸ್ ಆಗಿದೆ. ಈ ಕೋನ್ಗೂ ವ್ಯತ್ಯಾಸ ಗೊತ್ತಾಗ್ತಿದೆಯಲ್ಲ ನಿಮಗೆ. ಸೊ ಇದು ಚಿಕ್ಕ ಥ್ರೆಡ್ ಕೋನ್ ಬರುತ್ತೆ ಅಷ್ಟೇ, ಸ್ವಲ್ಪ ದೊಡ್ಡದು ಬರುತ್ತೆ. ಇನ್ನು ಇವಾಗ ಕುಚ್ಚುಕಟ್ಟೋ ಥ್ರೆಡ್ನು ಯೂಸ್ ಮಾಡ್ಬೋದಾ ಅಂತ ಕೇಳೋದಾದರೆ ಯೂಸ್ ಮಾಡ್ಬೋದು. 450, 550 ಈ ಮಷಿನ್ಗಳಿಗೆ ಯೂಸ್ ಮಾಡ್ಬೋದು, ಮಾಡಲೇಬಾರ್ದು ಅಂತ ಏನೂ ಇಲ್ಲ. ಬಟ್ ತುಂಬ ಕಟ್ ಆಗ್ತಾ ಇರುತ್ತೆ. ಸ್ವಲ್ಪ ಟೆನ್ಷನ್ನ ಸ್ವಲ್ಪ ಲೂಸು ಟೈಟು ಮಾಡಿಕೊಂಡು ನೀವು ಈ ಥರ ಥ್ರೆಡ್ ಯೂಸ್ ಮಾಡೋದಾದರೆ ನೀವು ನಾರ್ಮಲ್ ಥಿಕ್ನೆಸ್ ಟೈಟ್ನೆಸ್ ಇಟ್ಕೊಂಡೆ ನೀವು ವರ್ಕ್ ಮಾಡ್ಬೋದು. ಈ ಕುಚ್ಚು ಕಟ್ಟೋ ಥ್ರೆಡ್ನ ಯೂಸ್ ಮಾಡೋದಾದರೆ ಈ ಥರ ಕುಚ್ಚು ಕಟ್ಟೋ ಥ್ರೆಡ್ನ ಯೂಸ್ ಮಾಡೋದಾದರೆ ಸ್ವಲ್ಪ ಟೆನ್ಷನ್ನ ಲೂಸು ಮಾಡಿಕೊಂಡು ಮಾಡಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಕಟ್ ಆಗುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಇನ್ನು ಇದರಲ್ಲಿ ಯಾವ ಬ್ರ್ಯಾಂಡ್ ಅಂದರೆ ರಾಜ್ ಬ್ರ್ಯಾಂಡ್, ಇದು ಬೆಲ್ ಬ್ರ್ಯಾಂಡ್ ನೋಡ್ಬೋದು. ಬಟ್ ಇದು ಮೆತ್ತ ಇದೆ, ರೋಲಿಂಗ್ ಕರೆಕ್ಟಾಗಿ ಇಲ್ಲ. ಒಂದು ಎಳೆ ಬಿಚ್ಚಿದ್ರೆ ಇನ್ನೆರಡು ಎಳೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಆ ಥರ ಬರುತ್ತೆ. ಇದು ನಾವು ಸುಮಾರು ಟ್ರೈ ಮಾಡಿಬಿಟ್ಟಿದ್ದೀವಿ. ಇನ್ನು ಇದನ್ನು ಯೂಸ್ ಮಾಡಬೇಕಾದ್ರೆ ಏನು ಕೆಳಗಡೆ ಕಂಬಿ ಕೊಟ್ಟಿರ್ತಾರಲ್ಲ, ಆ ಕಂಬಿಗೆ ಕೆಳಗಡೆ ಕಾಟನ್ ಬಟ್ಟೆ ಆಗಲಿ ಅಥವಾ ಸ್ಪಾಂಜ್ ಆಗಲಿ ಇಟ್ಬಿಟ್ಟು ಇದನ್ನು ಈ ಥರ ಮುಂದಕ್ಕೆ ತಳ್ಳಿದರೆ ಬರುತ್ತೆ. ಹಿಂಗೆ ನೋಡ್ತಾ ಇರ್ಬೋದು, ಈ ಥರ ಸ್ಪೇಸೇ ಇಲ್ಲ, ಇದು ಸ್ಪೇಸ್ ಇದೆ. ಈ ಥರ ಮುಂದಕ್ಕೆ ತಳ್ಳಿದರೆ ಬರುತ್ತೆ. ಎಂಡ್ವರೆಗೂ ತಳ್ಳಿಬಿಟ್ಟು ಈ ಥರ ಹಿಂಗೆ ಕೂರಿಸ್ಬೇಕಾಗುತ್ತೆ, ಏನೂ ಸಹ ಆಗೋದಿಲ್ಲ. ಇನ್ನು ರಾಜ್ ಬ್ರ್ಯಾಂಡ್ ಬಂದರೆ ಇದು ಸ್ವಲ್ಪ ಮೆತ್ತ ಇದೆ ಅಂತ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ಇದು ರೋಲಿಂಗು ಗಟ್ಟಿ ಬರುತ್ತೆ. ರಾಜಲ್ಲಿ ನಂಗೆ ಲೇಬಲ್ ರಾಜ್ ಅಂತ ಲೇಬಲ್ ಇರೋದು ಯಾವುದೂ ಇಲ್ಲ ಥ್ರೆಡ್, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಬೆಲ್ ಇರೋದು ನನ್ನ ಹತ್ರ, ಇದು ರೆಡಿ ಇರೋದು. ಬಟ್ ಇದು ತುಂಬ ಕಟ್ಟಾಗುತ್ತೆ ಹೇಳಬೇಕಂದ್ರೆ, ನಾನು ಯೂಸ್ ಮಾಡಿರೋ ಪ್ರಕಾರ ತುಂಬ ಕಟ್ಟಾಗುತ್ತೆ. ರಾಜ್ ಬ್ರ್ಯಾಂಡು ಕಟ್ಟಾಗೋದಿಲ್ಲ, ನೀವು ಯೂಸ್ ಮಾಡಿ ನೋಡಿ ಬೇಕಿದ್ರೆ. ಇದಾದ್ರೂ ಸಹ ಅಷ್ಟೇ, ನೀವು ರಾಜು ತೊಗೊಂಡು ಕುಚ್ಚುಕಟ್ಟಿ ನೋಡಿ, ಬೆಲ್ ಬ್ರ್ಯಾಂಡ್ ತೊಗೊಂಡು ಕುಚ್ಚುಕಟ್ಟಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಥಿಕ್ನೆಸ್ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ವರ್ಕ್ ಫಿನಿಶ್ ಆಗಬೇಕಾದ್ರೂ ಸಹ ಅಷ್ಟೇ, ಇದು ಸ್ವಲ್ಪ ಜಾಸ್ತಿ ಕಟ್ಟಾಗುತ್ತೆ, ಅದು ರಾಜು ಸ್ವಲ್ಪ ಕಟ್ಟಾಗಲ್ಲ. ಎಲ್ಲ ಎಂಬ್ರಾಯ್ಡರಿ ಮಷಿನ್ಗಳಿಗೂ ಅಷ್ಟೇ. ಈ ಥ್ರೆಡ್ ಯೂಸ್ ಮಾಡಬೇಕಾದ್ರೆ ಟೆನ್ಷನ್ನು ನಾರ್ಮಲಾಗಿ ಹೆಂಗಿರುತ್ತೋ ಹಾಗೆ ಇರಲಿ. ಬಟ್ ಇದನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಥ್ರೆಡ್ನ ಲೂಸ್ ಮಾಡಿಕೊಂಡು ಹಾಕಿದ್ರೆ ವರ್ಕ್ ಎಲ್ಲ ಸಹ ಚೆನ್ನಾಗೇ ಬರುತ್ತೆ. ಇನ್ನು ನಮ್ಮ ಮಷಿನ್ಗೆ ಏನು ಕಟ್ಟಾಗಲ್ವಾ ಅಂತ ಕೇಳಬೇಡಿ, ತುಂಬ ಕಟ್ಟಾಗುತ್ತೆ. ಬಟ್ ಥ್ರೆಡ್ ಸಿಗದೇ ಇರೋ ಕಾರಣ ಇದನ್ನೇ ಯೂಸ್ ಮಾಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು 450, 550 ಈ ಮಷಿನ್ಗಳಿಗೆ ಜರಿ ಯೂಸ್ ಮಾಡ್ಬೋದು ಅನ್ನೋದಾದರೆ ಯೂಸ್ ಮಾಡ್ಬೋದು, ಏನೂ ಸಹ ಪ್ರಾಬ್ಲಮ್ ಇಲ್ಲ. ಒಳಗಡೆ ಒಂದು ಪ್ಲೇಟ್ ಬರುತ್ತೆ ಮಷೀನಲ್ಲಿ, ಸೊ ಅದನ್ನು 3 ಮಂತ್ಸಿಗೆ ಒಂದ್ಸಲ ನೀವು ಚೇಂಜ್ ಮಾಡಿಸ್ಲೇಬೇಕು. 450 ಅಥವಾ 650 ಆಗುತ್ತೆ ಅಷ್ಟೇ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ನಿಯರ್ ಬೈ ಯಾರಾದರೂ ಸರ್ವಿಸ್ನವ್ರು ಬರೋರು ಹೋಗೋರು ಅಥವಾ ನಿಮಗೆ ನಿಯರ್ ಬೈ ಸರ್ವಿಸ್ ಶಾಪ್ ಹತ್ರ ಆಗುತ್ತೆ ಅನ್ನೋದಾದ್ರೆ ನೀವು 550, 450 ಈ ಮಷಿನ್ಗಳಿಗೆ ಜರಿನ ಯೂಸ್ ಮಾಡ್ಬೋದು, ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಹೇಳಿದ್ನಲ್ಲ, ಒಂದು ಪ್ಲೇಟ್ ಬರುತ್ತೆ ಇಷ್ಟೇ, ಒಂದು ಎಪ್ಪಟ್ಟಲ್ಲಿ ಒಂದು ಇಷ್ಟಿರುತ್ತೆ ಅಷ್ಟೇ, ಇಷ್ಟು. ಬಟ್ ಅದರಲ್ಲಿ ಒಂದು ಸ್ಕ್ರ್ಯಾಚ್ ಬೀಳುತ್ತೆ, ಥ್ರೆಡ್ ಮೂಮೆಂಟ್ ಆಗಿ ಆ ಸ್ಕ್ರ್ಯಾಚು ಬೀಳಬಾರ್ದು. ಆ ಸ್ಕ್ರ್ಯಾಚ್ ಬಿತ್ತು ಅಂತಂತಂದರೆ ಅದು ಪದೇ ಅಲ್ಲೇ ಮೂಮೆಂಟ್ ಆಗೋದ್ರಿಂದ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಹೆವಿ ಇರುತ್ತೆ. ಆ ಥ್ರೆಡ್ ಕಟ್ ಆಗ್ತಾ ಇದೆ ಅಂದರೆ ಅದೇ ಪ್ರಾಬ್ಲಮ್ ಅಷ್ಟೇ. 450, 550 ಈ ಮಷಿನ್ಗಳಿಗೆ ಇನ್ನೇನೂ ಸಹ ಪ್ರಾಬ್ಲಮ್ ಇಲ್ಲ, ಜರಿನ ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಕಿರಣ್ ಬ್ರ್ಯಾಂಡು, ತುಂಬಾ ಚೆನ್ನಾಗಿದೆ. ನಾವು ಮಷಿನ್ ತೊಗೊಂಡಾಗಿಂದನೂ ಸಹ 3 ಇಯರ್ಸಿಂದನೂ ಸಹ ಇದೇ ಬ್ರ್ಯಾಂಡನ್ನೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿಯಾಗಿ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಚೆನ್ನಾಗಿದ್ದಾವೆ ಥ್ರೆಡ್ಗಳಾಗಿರಲಿ ಜರಿಗಳಾಗಿರಲಿ. ಬ್ರ್ಯಾಂಡ್ ಬಂದ್ಬಿಟ್ಟು ಇದು ರಾಯಲ್ ಬ್ರ್ಯಾಂಡು, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಯೂಸ್ ಮಾಡಿದ್ದೀನಿ, ದಪ್ಪ ಬರುತ್ತೆ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಬೆಲ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಬಲೂನ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ಗೈಸ್, ಅದನ್ನು ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸುತ್ತೆ. ಇದೇ ಥರನೇ ಕುಚ್ಚು ಕಟ್ಟೋದು ಬಲೂನ್ ಬ್ರ್ಯಾಂಡ್ ಬರುತ್ತೆ, ಅದು
25-30 ರೂಪೀಸ್ ಇರಬೇಕು ಅಂದ್ಕೊಳ್ತೀನಿ. ನಾನು ಒಂದೇ ಸಲ ಯೂಸ್ ಮಾಡಿದ್ದು, ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೋ ಒಬ್ರು ಕೊಟ್ಟರು ಅಷ್ಟೇ ತೊಗೊಂಬಂದಿರೋರು. ಬಟ್ ಅದು ಇಲ್ಲೆಲ್ಲೂ ಚಂದ್ರಪುರದಲ್ಲೂ ಕೇಳಿದ್ರು, ಸಿಕ್ಕಿಲ್ಲ. ಬಲೂನ್ ಬ್ರ್ಯಾಂಡ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ತರಲಿಕ್ಕೆ. ಬಲೂನ್ ಬ್ರ್ಯಾಂಡ್ ಕೂಡ ಅಷ್ಟೇ, ಯಾರು ಮಾರ್ಕೆಟಿಗೆ ಹೋಗು ತಂದು ಇದು ಮಾಡೋರಿದ್ರೆ ಬಲೂನ್ ಬ್ರ್ಯಾಂಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀವು ಅದನ್ನು ಸಹ ಯೂಸ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ಇನ್ಫಾರ್ಮೇಷನು. ಥ್ರೆಡ್ ಬಗ್ಗೆ ಕೇಳಿದರೆ ಥ್ರೆಡ್ ಬಗ್ಗೆ ಎಲ್ಲ ರೀತಿಯಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಝರಿ ಬಂದ್ಬಿಟ್ಟು ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಕಿರಣ್ ಬ್ರ್ಯಾಂಡು. ಎಲ್ಲ ಥರದಂತಹ ಎಂಬ್ರಾಯ್ಡರಿ ಮಷಿನ್ಗಳಿಗೂ ಸಹ ಯೂಸ್ ಮಾಡ್ಬೋದು. ಮಲ್ಟಿ ನೀಡಲ್ ಅಂದರೆ ಎಲ್ಲ ಥರ ಎಂಬ್ರಾಯ್ಡರಿ ಮಷಿನ್ಗಳಿಗೂ ಸಹ ಯೂಸ್ ಮಾಡ್ಬೋದು. ಇನ್ನು ಇದು ಬಂದ್ಬಿಟ್ಟು ಪಾಲಿಸ್ಟರ್, ಸಿಲ್ಕ್ ಥ್ರೆಡು, ಇದಾದ್ರೂ ಅಷ್ಟೇ ವಿಸ್ಕಾಸು ಮತ್ತು ವಿಕಾಸು ಆ ಥರ ತುಂಬ ಬ್ರ್ಯಾಂಡ್ಗಳು ಸಿಗುತ್ತೆ. ಬಟ್ ನನಗೆ ಲೈಕ್ ಆಗಿರೋದು ಇದೊಂದೇ ಗಾಯ್ಸು. ಆ ಪಿಕಾಸೋ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ, ಚಿಕ್ಕದು ಬರುತ್ತೆ. ಬಟ್ ವಿಸ್ಕಾಸು ತುಂಬ ಇದೇ ಥರ ಸೇಮ್ ಕೋನ್ ಬರುತ್ತೆ, ಬಟ್ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಬರುತ್ತೆ ಗಾಯ್ಸ್. ಅಂದರೆ ಬೇಗನೆ ಕಟ್ಟಾಗ್ಬಿಡುತ್ತೆ. ಹೂ ಕಟ್ಟೋದಾರ ಕಟ್ಟಾಗಲ್ವಾ, ಆ ಥರ ಬೇಗ ಕಟ್ಟಾಗ್ಬಿಡುತ್ತೆ. ಈ ಥರ ಥ್ರೆಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ನಿಲ್ಲಿಸ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಇಷ್ಟೇ ಇವತ್ತಿನ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಅದು ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ನಿಮಗೆ ಡಿಸ್ಲೈಕೆ ಮಾಡಿ. ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಅದ್ರ ಬೇಸಿ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಒಂದಷ್ಟು ಕಮೆಂಟ್ನ ಮಾಡಿದ್ದೀರಾ ಮಷಿನ್ದು ರಿಲೇಟೆಡು, ಅದನ್ನು ಸಹ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋಸ್ಗಳಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹಾಗೆ ಕ್ಯಾನ್ವಾಸ್ನ ಯಾವ ಥರ ಹಾಕ್ತೀರಾ ಅಂತಲೂ ಸಹ ಕೇಳಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.